ದೂರ್ವಾಸರು. ಒಂದು ಮನೆಯಲ್ಲಿ 5ನೇ ತರಗತಿ ಓದುವ ಬಾಲಕನೊಬ್ಬ ಇರ್ತಾನೆ. ಅವನು ಓದ್ತಾ ಇರುವಾಗ ಕೆಲವು ಪದಗಳಿಗೆ ಅರ್ಥ ತಿಳಿಯಲಿಲ್ಲ. ಆಗ ಪಕ್ಕದ ಮನೆಗೆ ಹೋಗಿ ಡಿಕ್ಷನರಿಯನ್ನು ಕೇಳ್ತಾನೆ. ಅವರು ಕೊಟ್ಟ ನಂತರ, ನಾವು ಯಾವುದೇ ವಸ್ತುವನ್ನು ಯಾರಿಗೂ ಕೊಡುವುದಿಲ್ಲ, ಬೇಕಾದರೆ ಇಲ್ಲಿಯೇ ಕುಳಿತುಕೊಂಡು ಓದಿ ತಿಳ್ಕೊಂಡು ಹೋಗಬಹುದು ಅಂತ ಹೇಳ್ತಾರೆ. ಬಾಲಕ ಹಾಗೆಯೇ ಆಗಲಿ ಅಂತ ಹೇಳ್ತಾನೆ. ಮಾರನೇ ದಿನ ಪಕ್ಕದ ಮನೆಯ ಆತ ಬಂದು ಬಾಲಕನಿಗೆ ಪೊರಕೆ ಬೇಕು, ನಮ್ಮದು ಸಿಗುತ್ತಿಲ್ಲ ಅಂತ ಹೇಳ್ತಾರೆ. ಬಾಲಕ ಆತನಿಗೆ ಪೊರಕೆ ಕೊಡ್ತಾನೆ. ನೀವು ಇದನ್ನು ಮನೆಗೆ ತೆಗೆದುಕೊಂಡು ಹೋಗಬಾರದು, ಬೇಕಾದರೆ ಇಲ್ಲಿಯೇ ಉಪಯೋಗಿಸ್ಕೊಳ್ಬಹುದು, ನಾವು ಯಾವುದೇ ವಸ್ತುವನ್ನು ಯಾರಿಗೂ ಕೊಡುವುದಿಲ್ಲ ಅಂತ ಹೇಳ್ತಾನೆ. ಹೀಗೆ ನಾವು ಮಾಡಿದ ಕರ್ಮಫಲವೂ ಸಹ. ದೂರ್ವಾಸರು ಒಂದು ಸಲ ಸ್ನಾನಕ್ಕೆ ಹೋಗಿರುವಾಗ ಅವರ ವಸ್ತ್ರ ಜಾರಿತು. ಅದೇ ಸಮಯಕ್ಕೆ ದ್ರೌಪದಿ ತನ್ನ ಸ್ನೇಹಿತೆಯರೊಂದಿಗೆ ಅಲ್ಲಿಗೆ ಬರ್ತಾಳೆ. ಅಲ್ಲಿ ದೂರ್ವಾಸರನ್ನು ನೋಡಿ ಅಲ್ಲಿಯೇ ನಿಲ್ತಾಳೆ. ದೂರ್ವಾಸರು ಹೆಣ್ಣು ಮಕ್ಕಳು ಅಂತ ಯೋಚನೆ ಮಾಡ್ತಾ ಬಹಳ ಸಮಯ ಹೀಗೆ ಕಳೆಯಿತು. ಕೊನೆಗೆ ದ್ರೌಪದಿಯು ಮಹಾತ್ಮರಿಗೆ ಏನೋ ತೊಂದರೆಯಾಗಿರಬಹುದು ಅಂತ ಊಹಿಸಿ ತಾನು ಹುಟ್ಟಿದ್ದ ಸೀರೆಯ ಸ್ವಲ್ಪ ಭಾಗವನ್ನು ಹರಿದು ದೂರ್ವಾಸರ ಕಡೆಗೆ ಬಿಟ್ಟಳು. ಅವರು ಕೃತಜ್ಞತಾ ಭಾವದಿಂದ ಅವಳಿಗೆ ಹರಸಿದರು. ಮುಂದೆ ಒಂದು ದಿನ ವಸ್ತ್ರಾಪಹರಣ ನಡೆದಾಗ ಅವಳು ದೂರ್ವಾಸರ ಮಾನ ಕಾಪಾಡಿದ್ದಳು. ಅದರ ಫಲವಾಗಿ ಇಂದು ಶ್ರೀಕೃಷ್ಣನು ದ್ರೌಪದಿಯ ಮಾನವನ್ನು ಕಾಪಾಡ್ತಾನೆ. ಆದ್ದರಿಂದ